ಕೆಳಗಡೆ ಬಿಟ್ಟು ನೋಡ್ದಲ್ಲ ಮುಂದೆ ತಾಣಕ್ಕಲ್ಲ ಮುಂದೆ ತಾಣ ಮುಂದೆ ತಾಣ ಸರ್ ನಿಮ್ಮ ಹೆಸರು? ನಿಮ್ಮ ಹೆಸರು ಬಸವರಾಜ್ ಅಂತ ಸರ್. ಬಸವರಾಜ್, ಯಾವ ಊರು? ಇಲ್ಲ ಏಳ್ಗಳಿ ಸರ್, ಕನಕಪುರ ತಾಲೂಕು. ಕನಕಪುರ ತಾಲೂಕು ಏಲ್ಗನಹಳ್ಳಿ. ಏಳ್ಗಳಿ ಅಂತ ಯಾವ ಹೋಬಳಿ ಬರುತ್ತೆ? ವಿಎಂಬಳ್ಳಿ ಹೋಬಳಿ. ಹೋಬಳಿ ವಿಎಂಬಳ್ಳಿ ಹೋಬಳಿ. UYYAMBALLI. ಹೌದಾ? ವಿಎಂಬಳ್ಳಿ ಹೋಬಳಿ. ಅವೆಲ್ಲ ಒಂದೊಂದು ಪ್ರೊನೌನ್ಸ್ ಮಾಡೋಕ್ಕೆ ಆಗಲ್ಲ. ಎಷ್ಟೆಲ್ಲ ಓರಿಗಳು? ಎಷ್ಟೆಲ್ಲ ಓರಿಗಳು? ಸರ್ ಎರಡಲ್ಲ ಸರ್. ಇಲ್ಲ ಎರಡಲ್ಲ. ಈ ಐನಗುಡಿಗೆ ಎಷ್ಟು ವರ್ಷದಿಂದ ಬರ್ತೀರಾ ನೀವು? ನಾವು ಬರ್ತಾ ಇದ್ದೀವಿ ಸರ್, ಸುಮಾರು ಒಂದು 5-6 ವರ್ಷದಿಂದ, ಒಂದು 10 ವರ್ಷದಿಂದ ಬರ್ತಾ ಇದ್ದೀರಾ. ಯಾವ ಮನೆ ಒಂದ್ ಜೊತೆ ಎತ್ತುಗಳು ಇದ್ದೇ ಇರ್ತವೆ? ಯಾವತ್ತು ಇರ್ತದೆ ಸರ್. ಅವೆಲ್ಲ ಕೆಲಸ ಎಲ್ಲ ಮಾಡ್ತೀರಾ? ಕೆಲಸ ಮಾಡ್ತೀವಿ ಸರ್. ಗಾಡಿ ಗಿಡಿ ಆರಂಭ ಎಲ್ಲ ಮಾಡ್ತೀರಾ? ರೇಷ್ಮೆ ಸೊಪ್ಪೆಲ್ಲ ಹೊಡಿತೀವಿ. ರೇಷ್ಮೆ ಸೊಪ್ಪು. ಕಬ್ಬು ಇದೆಯಾ ನಿಮ್ ಕಡೆ? ಕಬ್ಬಿಲ್ಲ ಸರ್. ರೇಷ್ಮೆ, ರಾಗಿ, ಭತ್ತ. ಭತ್ತನೂ ಬೆಳಿತೀರಾ? ರಾಗಿ ಹಾಕ್ತೀವಿ. ಆಮೇಲೆ ಕಡಲೆಕಾಯಿ ಹಾಕ್ತೀವಿ. ಕಡಲೆಕಾಯಿ ಹಾಕ್ತೀರಾ ಆ ಕಡೆ? ಹೌದಾ? ರೇಷ್ಮೆ ರೇಷ್ಮೆ ಜಾಸ್ತಿ. ರಾಗಿ ರೇಷ್ಮೆ ಬೆಳಿತೀವಿ, ಕಡಲೆಕಾಯಿ ಬೆಳಿತೀವಿ, ಹುರುಳಿ ಬೆಳಿತೀವಿ, ಆಲೂಗಡ್ಡೆ ಬೆಳಿತೀವಿ. ಇವು ಎಷ್ಟು ವರ್ಷದಿಂದ ನಿಮ್ಮ ಮನೆಗೆ? ಸರ್ ಇವು ಮೊದಲೊಂದೇರು ಒಂದು 6 ತಿಂಗಳು 6 ಮಂತ್ ಬ್ಯಾಕ್ ಒಂದೇರು ಕೊಟ್ಟೆ, ಒಂದು 1,00,000 ರೂಪಾಯಿಗೆ. ದೊಡ್ಡವಾಗ್ಬಿಟ್ಟಿತ್ತು. ಆಮೇಲೆ ಇವು ತಗೊಂಡ್ಬಂದೆ. ಇವು 6 ತಿಂಗಳು ಆಯ್ತಾ ತಗೊಂಡು? ಯಾವ ಕಡೆ ಇವು ತಗೊಂಡಿದ್ದು? ಸರ್ ಇವು ಆನೇಕಲ್ ಕಡೆ. ಆನೇಕಲ್ ಕಡೆವಾ? ಎಷ್ಟು ಬಿದ್ದಿದ್ದಾವೆ ನಿಮಗೆ? ನಮಗೆ 1,25,000 ರೂಪಾಯಿ. ಈಗ ಎಷ್ಟು ಹೇಳ್ತಾ ಇದ್ದೀರಾ? ಈಗ 1.5 ಲಕ್ಷ ಹೇಳಿ. 1.5 ಹೇಳ್ತಾ ಇದ್ದೀರಾ? ಇನ್ನು ಇವತ್ತು ಬಂದ್ರಿ? ಇವತ್ತು ಸರ್. ಹೌದಾ? ನಿಮ್ಮ ಹೆಸರೇನಂದ್ರೆ? ಬಸವರಾಜ್ ಸರ್. ಬಸವರಾಜ್. ತಮ್ಮನಗೌಡ. ನೋಡ್ರಿ. ಗೌಡ್ರು. ಕನಕಪುರದಲ್ಲೆಲ್ಲ ಗೌಡ್ರೆಲ್ಲ ಇರೋದು. ಈಗ ಈ ಮಾರಿದ್ರು ಪರವಾಗಿಲ್ಲ, ಮನೆಗೆ ಇಟ್ಕೊಂಡು ನೆಕ್ಸ್ಟ್ ಯಾವ ಜಾತ್ರೆಗೆ ಹೋಗ್ತೀರಾ? ಮಾಗಡಿ ಇದೆ. ಮಾಗಡಿ ಇನ್ನ 2-3 ತಿಂಗಳಿದೆಯಲ್ಲ, ಬಸವನಗುಡಿಗೆ ಹೋಗ್ತೀರಾ? ಇವಾಗ ಮಾರಿದ್ರೆ ಇನ್ನೊಂದು ಜೊತೆ ತಗೊಂತೀರಾ? ನಮ್ಮ ಮನೇಲಿ ಯಾವತ್ತೂ ರೆಗ್ಯುಲರ್ ಇರಲೇಬೇಕು. ನಮ್ಮ ಮನೇಲಿ ಗೋರುಗಳು ಇರಲೇಬೇಕು. ಹೌದಾ? ಅದೇ ರೇಷ್ಮೆ ಸೊಪ್ಪು ಹೊಡೆಯಕ್ಕೆಲ್ಲ ಬೇಕೇ ಬೇಕು. ನಮ್ಗೆ. ಏನಕ್ಕೆ ಕೈ ತಿಂಡಿ ಕೊಡ್ತೀರಾ? ಸರ್ ನಾವು ರಾಗಿ ಬೂಸ ಕೊಡ್ತೀವಿ, ಎಲೌಟ್ ಕೊಡ್ತೀವಿ. ಏನು ಎಲೌಟ್? ಎಲೌಟ್ ಅಂತ ಬರ್ತದೆ, ಅದು ಪುಡಿನೇ. ಸ್ವಲ್ಪ ಶೈನಿಂಗ್ ಇರ್ತದೆ.